ಯಾವುದೇ ಯೂಟ್ಯೂಬ್ ಚಾನಲ್ ಹುಡುಕಿದ್ರು ಕೂಡ ನಿಮಗೆ ಇಷ್ಟು ಸುಲಭವಾದ ಮಾಹಿತಿ ಸಿಗೋದು ಕಷ್ಟ. ಯಾಕಂತಂದರೆ ನಾನು ಸ್ಟೇಟ್ ಬೋರ್ಡ್ ಮಕ್ಕಳಿಗೋಸ್ಕರ ದ್ವಿತೀಯ ಭಾಷೆ ಕನ್ನಡ 10th ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಸ್ಟೇಟ್ ಬೋರ್ಡ್ ಪರೀಕ್ಷೆ ಬರೀತಕ್ಕಂಥ ಮಕ್ಕಳಿಗೋಸ್ಕರ ಸುಲಭ ಸರಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಜೊತೆ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬಹಳ ಖಚಿತವಾದ ಸುಲಭವಾದ ಮಾರ್ಗ. ಎಷ್ಟು ಅಂಕಗಳನ್ನು ಪಡಿಬೋದು ನನ್ನ ಈ ಒಂದು ವಿಡಿಯೋ ನಿಮಗೆ ಲಾಭವಾಗಿ ಕಂಡ್ರೆ ನೋಡೋಣ. ಯಾವ ವಿಭಾಗದ ಪ್ರಶ್ನೆಗಳು, ಹಾಗಾದರೆ ಎಷ್ಟು ಮಾರ್ಕ್ಸ್ ಬರಬೇಕು ಮಕ್ಕಳೇ? ನಾನ್ ಕನ್ನಡಿಗರ್ಸ್ ಇರ್ತೀರಾ, ಅಂದರೆ ಹೊರ ರಾಜ್ಯದ ಮಕ್ಕಳಿರ್ತೀರಾ, ಮತ್ತು ಉರ್ದು ಮಾಧ್ಯಮದ ಸ್ನೇಹಿತರಿರ್ತೀರಲ್ಲ ಮಕ್ಕಳು, ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸ್ಲೋ ಲರ್ನರ್ಸ್, ನಿಮ್ಮನ್ನು ನಾನು ದಡ್ರು ಅನ್ನೋದಿಲ್ಲ, ಸ್ಲೋ ಲರ್ನರ್ಸ್ ಅಂತೀರಿ. ನಿಮಗೆಲ್ಲ ಇದು ಸಂಜೀವಿನಿ, ಆಂಜನೇಯ ಸಂಜೀವಿನಿ ಮೂಲಿಕೆ ತನ್ನಲ್ವ, ಅದೇ ರೀತಿ ನಾನು ನಿಮಗೆ ಸಂಜೀವಿನಿ ಒಂದು ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಎಷ್ಟು ಅಂಕಗಳು? ಇಷ್ಟು ಅಂಕಗಳು ಖಚಿತ, 35 ಅಂಕಗಳು. ನೀವು ಸುಲಭವಾಗಿ ನಿಮ್ಮ ಸ್ಕೋರನ್ನು ಮಾಡ್ತಕ್ಕಂತಹ ಒಂದು ಅಂಕಗಳು. ಎಸ್, 35 ಅಂಕಗಳಿಗೆ ಖಚಿತವಾದ ಮಾಹಿತಿ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಯಾವ ವಿಭಾಗದ ಸೆಕ್ಷನ್ ಪ್ರಶ್ನೆಗಳನ್ನು ನೋಡ್ತಾ ಹೋದ್ರೆ ನಿಮಗೆ ಅಷ್ಟು ಮಾರ್ಕ್ಸ್ಗಳು ತುಂಬುತ್ತೆ. ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳು ಮಕ್ಕಳೇ 12 ಇರುತ್ತೆ. ನೀವು ಈ 12ಕ್ಕೆ ಖಚಿತವಾದ ಉತ್ತರ ಬರೆದ್ರೆ ಒಂದು 8 ಅಂತೂ ಗ್ಯಾರಂಟಿ. 8 ಅಂಕಗಳಂತೂ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಎರಡನೇ ವಿಭಾಗ ಪದ್ಯ ಪೂರ್ತಿಗೊಳಿಸಿ, ಪದ್ಯವನ್ನು ಪೂರ್ಣಗೊಳಿಸೋದು. ಎಷ್ಟು ಅಂಕಗಳು? 1 × 4, ಅಂದರೆ 4 ಅಂಕಗಳಿರ್ತವೆ. ಇದು ನೀವು ಹೇಗೆ ಒಂದು ಸಾಲನ್ನು ತಪ್ಪು ಬರೆದ್ರು ಕೂಡ 3 ಅಂಕಗಳಂತೂ ನಮಗೆ ಖಚಿತವಾಗಿ ಸಿಗುತ್ತೆ ನಮಗೆ. ಮೂರನೇ ವಿಭಾಗ ಕವಿ ಪರಿಚಯ. ಇದರಲ್ಲಿ 1 × 3 ಒಂದು ಪ್ರಶ್ನೆ ಇರುತ್ತೆ, 3 ಅಂಕಗಳು. ಆ್ಯಕ್ಚುಲಿ ನೀವು ಅದನ್ನು ವಾಕ್ಯ ರೂಪದಲ್ಲಿ ಬರೆದಿಲ್ಲ ಅಂದರೂ ಕೂಡ 2 ಅಂಕಗಳಂತೂ ಖಚಿತವಾಗಿ ನಮಗೆ ಆ ಅಂಕಗಳು ಸಿಗುತ್ತೆ. ನಾಲ್ಕನೇ ವಿಧಾನ ಮಾರ್ಗ ಅಲಂಕಾರ. ಇಲ್ಲ ಉಪಮಾಲಂಕಾರ ಕೇಳ್ತಾನೆ, ಇಲ್ಲ ರೂಪಕ ಅಲಂಕಾರ ಕೇಳ್ತಾನೆ. ಎಷ್ಟು ಅಂಕಗಳು? ಇದು ಕೂಡ ಸೇಮ್, 1 × 3 3. ನಾವು ಇದನ್ನ ಸಣ್ಣ ಪುಟ್ಟ ತಪ್ಪು ಬರೆದ್ರು ಕೂಡ ನಮಗೆ 2 ಅಂಕಗಳಂತೂ ಖಚಿತವಾಗಿ ಸಿಗುತ್ತೆ. ಟೋಟಲ್ ಮಾಡ್ತಾ ಹೋಗ್ತಾರೆ ಈ ಪೇಜು. 8 3 2 2. ಮಕ್ಕಳೇ, ನಾನು ಬಹಳ ಕಮ್ಮಿ ಅಂಕಗಳನ್ನು ಟೋಟಲ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನಿಮಗೆ ಬರೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪುಟ ನೋಡೋಣ. 1 × 5 ಇದು ಪ್ರಮುಖವಾದ ವಿಭಾಗ. ಇಲ್ಲಿ ನಿಮಗೆ ಸ್ಕೋರ್ ಆಗೇ ಆಗುತ್ತೆ. ಯಾವುದದು ವಿಭಾಗ? ಪತ್ರಲೇಖನ, ಲೆಟರ್ ರೈಟಿಂಗು. ಫಾರ್ಮಲ್ ಲೆಟರನ್ನು ನನ್ನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. 5 ಅಂಕಗಳಿರ್ತವೆ. ಕನಿಷ್ಠ ಅಂದರೆ 3 ಅಂಕಗಳಂತೂ ಖಚಿತವಾಗಿ ನಿಮ್ಗೆ ಸಿಗುತ್ತೆ. ಗಾದೆಗಳ ಮಹತ್ವ ಬಿಡಿ, ಗಾದೆಗಳ ಒಳ ಅರ್ಥ ಹೊರ ಅರ್ಥ ಪಕ್ಕಕ್ಕಿಡಿ. ಅಟ್ಲೀಸ್ಟ್ ಗಾದೆಗಳ ಮಹತ್ವ ಬರೆದ್ರೆ ನಿಮಗೆ ಅದು 1 × 3 1 ಅಂಕ ಅಂತೂ ಖಚಿತವಾಗಿ ನಮಗೆ ಸಿಗುತ್ತೆ. ನೆಕ್ಸ್ಟ್ MCQ. ಇದು ಬಹು ಆಯ್ಕೆ, ಅಂದರೆ ಫಸ್ಟ್ ಭಾಗನೇ ಇದು. ಇದರಲ್ಲಿ 1 × 4 ಇರುತ್ತೆ. ನೀವು ಹೇಗೆ ನೀವು MCQsನಲ್ಲಿ ಆ ಕಡೆ ಈ ಕಡೆ ಚೂಸ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಂದಾದರೂ ನಿಮಗೆ ರೈಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿಗೆ ಇದರಲ್ಲಿ 1 ಅಂಕ ಬರುತ್ತೆ. ಟೋಟಲ್ ಮಾಡ್ತಾ ಹೋಗ್ತಾ ಇದ್ರಲ್ಲ, ಅಂಕಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟ್ ಪೇಜ್ ನೋಡೋಣ. ಗದ್ಯಾಂಶ, ಅನ್ಸಿನ್ ಪ್ಯಾಸೇಜ್. ಗದ್ಯಾಂಶವನ್ನು ನೀವು ಇದು ಎಷ್ಟು ಸ್ಲೋ ಲರ್ನರ್ಸ್ ಇದ್ರೂ ಕೂಡ ಈ ಒಂದು ವಿಭಾಗವನ್ನು ಖಂಡಿತವಾಗ್ಲೂ ನಾವು ಅದನ್ನು ಸ್ಕೋರ್ ಮಾಡಲೇಬಹುದು. 4 ಅಂಕಗಳಂತೂ ಗ್ಯಾರಂಟಿ. ಯಾವುದ್ರಲ್ಲಿ ಬರುತ್ತೆ ಇಲ್ಲ ಗೊತ್ತಿಲ್ಲ ಗದ್ಯಾಂಶದಲ್ಲಿ, ಯಾಕಂದರೆ ಪ್ರಶ್ನೆಗಳು ಕೆಳಗಡೆ ಕೊಟ್ಟಿರ್ತಾನೆ, ಉತ್ತರ ಮೇಲಿರುತ್ತೆ. ಖಂಡಿತವಾಗ್ಲೂ ಇದರಲ್ಲಿ 4 ಅಂಕಗಳು ಸಾರಾ ಸಗಟಾಗಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್, ಯಾರು ಯಾರಿಗೆ ಹೇಳಿದರು. ಮಕ್ಕಳೇ, ಇದು 5 × 3 15 ಅಂಕಗಳಿಗೆ ಇರುತ್ತೆ. ಯಾರು 80 ಮಾರ್ಕ್ಸ್ ಬರೆಯೋರಿಗೆ. ನಾವು
ಪಾಠದ ಹೆಸರು, ಲೇಖಕದ ಹೆಸರು, ಯಾರು ಯಾರಿಗೆ ಹೇಳಿದ್ರು ಅಂತ ಬರೆದ್ರೆ ಸಾಕು. ಅಟ್ಲೀಸ್ಟ್ ಈ ಒಂದು 15 ಅಂಕಗಳ ಗುಂಪಿಂದ ಒಂದು 5 ಅಂಕಗಳು ಏನು, ಪಾಠದ ಹೆಸರು, ಲೇಖಕ ಹೆಸರು, ಕವಿ ಹೆಸರು, ಯಾರಿಗೆ ಹೇಳಿದ್ರು, ಸಾಧ್ಯವಾದರೆ ಒಂದು ಲೈನಲ್ಲಿ ಸಂದರ್ಭ ಬರೆದ್ರೂ ಸಾಕು. ನಮಗೆ ಕನಿಷ್ಠ 5 ಅಂಕಗಳಂತೂ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿದ್ರಲ್ವಾ, ಹೆಚ್ಚು ಕಡಿಮೆ ನನ್ನ 35 ಅಂಕಗಳಿಗೆ ಹತ್ರ ಬಂದ್ಬಿಟ್ರಿ ನೀವು ಪಾಸಿಂಗ್ ಪ್ಯಾಕೇಜಿನಲ್ಲಿ. ಪದ್ಯದ ಭಾವಾರ್ಥ ಅಂತ ಒಂದು ಪ್ರಶ್ನೆ ಇರುತ್ತೆ. ಅದರಲ್ಲಿ 1x3 ಅಂತ ತಗೊಂಡ್ರೆ ನೀವು ಆ ಪದ್ಯವನ್ನ ಬರಿತಾ, ನಾನು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಬರಿಬೇಕು ಅಂತ. ಅಟ್ಲೀಸ್ಟ್ ನೀವು ಸ್ವಲ್ಪ ಪದಗಳನ್ನು ವ್ಯತ್ಯಾಸ ಮಾಡ್ತಾ ಅರ್ಥವನ್ನ ಬೇರೆ ಥರ ವಿಭಿನ್ನವಾಗಿ ಬರೆದ್ರೆ ಅಥವಾ ಅರ್ಥ ವಿಶ್ಲೇಷಣೆ ಮಾಡಿ ಬರೆದ್ರೆ ಖಂಡಿತವಾಗ್ಲೂ 3 ಅಂಕಗಳಲ್ಲಿ 1 ಅಂಕ. ಮತ್ತೆ ಅದು ಪದ್ಯ ಭಾಗದಲ್ಲಿ ಇರುತ್ತಲ್ವಾ, ಯಾವ ಪದ್ಯ ಯಾರು ಬರೆದ್ರು ಅಂತ ಬರೆದ್ರೆ ಕನಿಷ್ಠ ನಮಗೆ 1 ಅಂಕ ಅಂತ ಸಿಗದಿರೇ ಇರುತ್ತಾ? ಬಂತಲ್ಲ ಮಾರ್ಕ್ಸು. ಇನ್ನ ಯಾವ ಭಾಗ ನೋಡೋಣ. 2-3 ವಾಕ್ಯ ಇರುತ್ತೆ ಮಕ್ಕಳು, 2ರಿಂದ 3 ವಾಕ್ಯದಲ್ಲಿ ಬರೆಯೋದಿರುತ್ತೆ. ಇದು 8x2 16 ಅಂಕಗಳಿಗೆ ಬರುತ್ತೆ. 16 ಮಾರ್ಕ್ಸ್ ಬರುತ್ತೆ. ನಮಗೆಲ್ಲ 16 ಮಾರ್ಕ್ಸ್ ಎಲ್ಲ ಬೇಡ. ನಮಗೆ ಬೇಕಾಗಿರೋದು ಇಲ್ಲಿಂದ ಎಷ್ಟು ಅಂತಂದ್ರೆ ಅಟ್ಲೀಸ್ಟ್ ನೀವು ಪಾಠ ಕೇಳಿರೋದು ಅಥವಾ ನೀವು ಅರ್ಥ ಮಾಡ್ಕೊಂಡಿರ್ತಕ್ಕಂಥ 1-2 ಸಾಲು, 1-1.5 ಸಾಲು ಬರೆದ್ರು ಕೂಡ ನಿಮಗೆ ಅದು ಹೇಳಿದ್ನಲ್ಲ 8x2 16 ಅಂತ ನಿಮಗೆ 3 ಅಂಕಗಳಂತೂ ಖಚಿತವಾಗಿ ನಮಗೆ ಸಿಕ್ಬಿಡುತ್ತೆ ಮಕ್ಕಳೇ. ನೀವು ಬೇಕಾದ್ರೆ ಟೋಟಲ್ ಮಾಡ್ತಾ ಹೋಗಿ. ಇಲ್ಲಿಗೆ ನಾನು ಹೇಳಿರ್ತಕ್ಕಂಥ ಈ ಸುಲಭ ಸರಳ ಪಾಸಿಂಗ್ ಪ್ಯಾಕೇಜ್ ಕೇವಲ ಸುಲಭವಾಗಿ 35 ಅಂಕಗಳನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದು ಈ ವಿಡಿಯೋದಲ್ಲಿ ನಾನು ಅಂಕಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಂದು ಪಾಸಿಂಗ್ ಪ್ಯಾಕೇಜಲ್ಲಿ ಯಾವ ರೀತಿ ಬರಿಬೇಕು, ಹೇಗೆ ಅದನ್ನು ವಿನ್ಯಾಸದಲ್ಲಿ ಬರಿಬೇಕು ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಕೆಲಸ, ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಒಂದು ಕಮೆಂಟ್ ಮಾಡಿದ್ರೆ ನಿಮಗೆ ಯಾವ ಥರ ಬೇಕು ಅಂತಂದರೆ ನನ್ನ ಜ್ಞಾನವನ್ನು ಬಳಸಿ ನಾನು ನಿಮಗೆ ಸಹಾಯಕ್ಕೆ ನಿಂತ್ಕೊತೀನಿ. ನಿಮಗೆ ಒಳ್ಳೆಯದಾಯಿತು ಅಂದರೆ ಖಂಡಿತವಾಗ್ಲೂ ಅದು ಒಬ್ಬ ಗುರುವಿಗೆ ಸಿಕ್ಕಂತಹ ಒಂಥರ ಪ್ರಶಸ್ತಿ ಅಂತಲೇ. ಬನ್ನಿ, ನನ್ನ ಮುಂದಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತೀನಿ. ನೆಕ್ಸ್ಟ್ ವಿಡಿಯೋ ಪಾಸಿಂಗ್ ಪ್ಯಾಕೇಜನ್ನು ನಿಮಗೋಸ್ಕರ ಬಡಿಸ್ತೀನಿ. ತಿನ್ನೋದು ಜೀರ್ಣ ಮಾಡ್ಕೊಳೋದಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.